ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜಧಾನಿಯಲ್ಲಿ ಹದಗೆಟ್ಟ ರಸ್ತೆಯಿಂದ ಯಾವ ಕ್ಷಣದಲ್ಲಿ ಯಾವ ರೀತಿಯ ಅವಾಂತರ ಆಗುತ್ತೆ ಹೇಳೋದಕ್ಕಾಗಲ್ಲ. ಭಾರಿ ಅನಾಹುತ ಒಂದು ತಪ್ಪಿದೆ ಬೆಂಗಳೂರಿನಲ್ಲಿ. ಗುಂಡಿಯಿಂದಾಗಿ ಆಯ ತಪ್ಪಿ ಬಿದ್ದ ದ್ವಿಚಕ್ರ ವಾಹನ ಸವಾರ, ತಂದೆ ಜೊತೆ ಬೈಕಲ್ಲಿದ್ದ ಶಾಲಾ ಮಕ್ಕಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಹಿಂಬದಿಯ ವಾಹನದಿಂದ ಅದೃಷ್ಟವಶಾತ್ ಬಚಾವ್. ಬೆಂಗಳೂರಿನ ಚಂದಾಪುರದಲ್ಲಿ ಬೆಳಿಗ್ಗೆ ನಡೆದಂತಹ ಘಟನೆ. ಬೈಕ್ ಬೀಳ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ ಎಷ್ಟೆಲ್ಲ ನಿರ್ಲಕ್ಷ್ಯ ಅಂತಂದ್ರೆ, ಒಂದು ಕಡೆ ಸಂಪೂರ್ಣ ಗುಂಡಿಮಯ ರಸ್ತೆಗಳು, ಮತ್ತೊಂದು ಕಡೆ ಕಾಂಕ್ರೀಟ್ ತಗಡು ಏನಿವೆ ಅವನ್ನೆಲ್ಲ ರಸ್ತೆಯಲ್ಲಿ ಎಸೆದಿದ್ದಾರೆ ಅಧಿಕಾರಿಗಳು. ಬೈಕ್ ಸಹಿತ ತಗಡುಗಳ ಮೇಲೆ ಮಕ್ಕಳು ಬಿದ್ದಿದ್ದಾರೆ. ಪಕ್ಕದಲ್ಲೇ ಕರೆಂಟ್ ಕಂಬ ಇದೆ. ದೊಡ್ಡ ಅನಾಹುತದಿಂದ ಮಕ್ಕಳು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ನೋಡಿ ಆ ದೃಶ್ಯಗಳನ್ನು. ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ, ಆ ಘಟನೆಯ ಸಿಸಿಟಿವಿ ಫುಟೇಜಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕೂಡಲೇ ಸ್ಥಳೀಯರು ಕೂಡ ಅಲ್ಲಿ ಧಾವಿಸಿದ್ದಾರೆ. ಮಕ್ಕಳು ಅಳ್ತಾ ಇದ್ದಾರೆ, ಗಾಬರಿಯಾಗಿದ್ದಾರೆ. ಈ ರೀತಿಯ ಒಂದು ಘಟನೆಯಿಂದ ಚಿಕ್ಕ ಮಕ್ಕಳು ಪಾಪ ಈ ರೀತಿ ಒಂದು ಘಟನೆ ಆಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳು, ಆಯ್ತಪ್ಪಿ ಬೈಕ್ ಬಿದ್ದಿದೆ, ಹಿಂದ್ಗಡೆಯಿಂದ ವಾಹನಗಳು ಬರ್ತಾ ಇರುತ್ತೆ. ಅದೃಷ್ಟವಶಾತ್ ಇವರು ಪಾರಾಗಿದ್ದಾರೆ. ರಗಡ ಮೇಲೆ ಬೈಕ್ ಸಮೇತ ಮಕ್ಕಳು ಬಿದ್ದಿದ್ದಾರೆ. ಏನೂ ತೊಂದರೆ ಆಗಿಲ್ಲ. ಆದರೆ ಇದೆಲ್ಲ ಆಗ್ತಾ ಇರೋದಕ್ಕೆ ರೀಸನ್ ಗುಂಡಿಮಯ ರಸ್ತೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯ. ಅಲ್ಲಿ ಕಾಮಗಾರಿ ನಡೀತಾ ಇದೆ, ತಗಡುಗಳನ್ನ ಹೆಂಗ್ ಬೇಕಂಗ್ ಬಿಸಾಕ್ ಹೋಗಿದ್ದಾರೆ ರೋಡ್ನಲ್ಲಿ. ಈ ರೀತಿ ಅವಾಂತರಗಳಾಗ್ತಾ ಇರೋದಕ್ಕೆ ಇಷ್ಟೆಲ್ಲ ನಿರ್ಲಕ್ಷ್ಯವೇ ಕಾರಣ. ಕೂಡಲೇ ರೋಡ್ ಅನ್ನ ಕ್ಲಿಯರ್ ಮಾಡಬೇಕು, ಸರಿ ಮಾಡಬೇಕು. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜಧಾನಿಯಲ್ಲಿ ಹದಗೆಟ್ಟ ರಸ್ತೆಯಿಂದ ಯಾವ ಕ್ಷಣದಲ್ಲಿ ಯಾವ ರೀತಿಯ ಅವಾಂತರ ಆಗುತ್ತೆ ಹೇಳೋದಕ್ಕಾಗಲ್ಲ. ಭಾರಿ ಅನಾಹುತ ಒಂದು ತಪ್ಪಿದೆ ಬೆಂಗಳೂರಿನಲ್ಲಿ. ಗುಂಡಿಯಿಂದಾಗಿ ಆಯ ತಪ್ಪಿ ಬಿದ್ದ ದ್ವಿಚಕ್ರ ವಾಹನ ಸವಾರ, ತಂದೆ ಜೊತೆ ಬೈಕಲ್ಲಿದ್ದ ಶಾಲಾ ಮಕ್ಕಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಹಿಂಬದಿಯ ವಾಹನದಿಂದ ಅದೃಷ್ಟವಶಾತ್ ಬಚಾವ್. ಬೆಂಗಳೂರಿನ ಚಂದಾಪುರದಲ್ಲಿ ಬೆಳಿಗ್ಗೆ ನಡೆದಂತಹ ಘಟನೆ. ಬೈಕ್ ಬೀಳ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ ಎಷ್ಟೆಲ್ಲ ನಿರ್ಲಕ್ಷ್ಯ ಅಂತಂದ್ರೆ, ಒಂದು ಕಡೆ ಸಂಪೂರ್ಣ ಗುಂಡಿಮಯ ರಸ್ತೆಗಳು, ಮತ್ತೊಂದು ಕಡೆ ಕಾಂಕ್ರೀಟ್ ತಗಡು ಏನಿವೆ ಅವನ್ನೆಲ್ಲ ರಸ್ತೆಯಲ್ಲಿ ಎಸೆದಿದ್ದಾರೆ ಅಧಿಕಾರಿಗಳು. ಬೈಕ್ ಸಹಿತ ತಗಡುಗಳ ಮೇಲೆ ಮಕ್ಕಳು ಬಿದ್ದಿದ್ದಾರೆ. ಪಕ್ಕದಲ್ಲೇ ಕರೆಂಟ್ ಕಂಬ ಇದೆ. ದೊಡ್ಡ ಅನಾಹುತದಿಂದ ಮಕ್ಕಳು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ನೋಡಿ ಆ ದೃಶ್ಯಗಳನ್ನು. ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ, ಆ ಘಟನೆಯ ಸಿಸಿಟಿವಿ ಫುಟೇಜಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕೂಡಲೇ ಸ್ಥಳೀಯರು ಕೂಡ ಅಲ್ಲಿ ಧಾವಿಸಿದ್ದಾರೆ. ಮಕ್ಕಳು ಅಳ್ತಾ ಇದ್ದಾರೆ, ಗಾಬರಿಯಾಗಿದ್ದಾರೆ. ಈ ರೀತಿಯ ಒಂದು ಘಟನೆಯಿಂದ ಚಿಕ್ಕ ಮಕ್ಕಳು ಪಾಪ ಈ ರೀತಿ ಒಂದು ಘಟನೆ ಆಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳು, ಆಯ್ತಪ್ಪಿ ಬೈಕ್ ಬಿದ್ದಿದೆ, ಹಿಂದ್ಗಡೆಯಿಂದ ವಾಹನಗಳು ಬರ್ತಾ ಇರುತ್ತೆ. ಅದೃಷ್ಟವಶಾತ್ ಇವರು ಪಾರಾಗಿದ್ದಾರೆ. ರಗಡ ಮೇಲೆ ಬೈಕ್ ಸಮೇತ ಮಕ್ಕಳು ಬಿದ್ದಿದ್ದಾರೆ. ಏನೂ ತೊಂದರೆ ಆಗಿಲ್ಲ. ಆದರೆ ಇದೆಲ್ಲ ಆಗ್ತಾ ಇರೋದಕ್ಕೆ ರೀಸನ್ ಗುಂಡಿಮಯ ರಸ್ತೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯ. ಅಲ್ಲಿ ಕಾಮಗಾರಿ ನಡೀತಾ ಇದೆ, ತಗಡುಗಳನ್ನ ಹೆಂಗ್ ಬೇಕಂಗ್ ಬಿಸಾಕ್ ಹೋಗಿದ್ದಾರೆ ರೋಡ್ನಲ್ಲಿ. ಈ ರೀತಿ ಅವಾಂತರಗಳಾಗ್ತಾ ಇರೋದಕ್ಕೆ ಇಷ್ಟೆಲ್ಲ ನಿರ್ಲಕ್ಷ್ಯವೇ ಕಾರಣ. ಕೂಡಲೇ ರೋಡ್ ಅನ್ನ ಕ್ಲಿಯರ್ ಮಾಡಬೇಕು, ಸರಿ ಮಾಡಬೇಕು. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜಧಾನಿಯಲ್ಲಿ ಹದಗೆಟ್ಟ ರಸ್ತೆಯಿಂದ ಯಾವ ಕ್ಷಣದಲ್ಲಿ ಯಾವ ರೀತಿಯ ಅವಾಂತರ ಆಗುತ್ತೆ ಹೇಳೋದಕ್ಕಾಗಲ್ಲ. ಭಾರಿ ಅನಾಹುತ ಒಂದು ತಪ್ಪಿದೆ ಬೆಂಗಳೂರಿನಲ್ಲಿ. ಗುಂಡಿಯಿಂದಾಗಿ ಆಯ ತಪ್ಪಿ ಬಿದ್ದ ದ್ವಿಚಕ್ರ ವಾಹನ ಸವಾರ, ತಂದೆ ಜೊತೆ ಬೈಕಲ್ಲಿದ್ದ ಶಾಲಾ ಮಕ್ಕಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಹಿಂಬದಿಯ ವಾಹನದಿಂದ ಅದೃಷ್ಟವಶಾತ್ ಬಚಾವ್. ಬೆಂಗಳೂರಿನ ಚಂದಾಪುರದಲ್ಲಿ ಬೆಳಿಗ್ಗೆ ನಡೆದಂತಹ ಘಟನೆ. ಬೈಕ್ ಬೀಳ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ ಎಷ್ಟೆಲ್ಲ ನಿರ್ಲಕ್ಷ್ಯ ಅಂತಂದ್ರೆ, ಒಂದು ಕಡೆ ಸಂಪೂರ್ಣ ಗುಂಡಿಮಯ ರಸ್ತೆಗಳು, ಮತ್ತೊಂದು ಕಡೆ ಕಾಂಕ್ರೀಟ್ ತಗಡು ಏನಿವೆ ಅವನ್ನೆಲ್ಲ ರಸ್ತೆಯಲ್ಲಿ ಎಸೆದಿದ್ದಾರೆ ಅಧಿಕಾರಿಗಳು.
ಬೈಕ್ ಸಹಿತ ತಗಡುಗಳ ಮೇಲೆ ಮಕ್ಕಳು ಬಿದ್ದಿದ್ದಾರೆ. ಪಕ್ಕದಲ್ಲೇ ಕರೆಂಟ್ ಕಂಬ ಇದೆ. ದೊಡ್ಡ ಅನಾಹುತದಿಂದ ಮಕ್ಕಳು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ನೋಡಿ ಆ ದೃಶ್ಯಗಳನ್ನು. ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ, ಆ ಘಟನೆಯ ಸಿಸಿಟಿವಿ ಫುಟೇಜಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕೂಡಲೇ ಸ್ಥಳೀಯರು ಕೂಡ ಅಲ್ಲಿ ಧಾವಿಸಿದ್ದಾರೆ. ಮಕ್ಕಳು ಅಳ್ತಾ ಇದ್ದಾರೆ, ಗಾಬರಿಯಾಗಿದ್ದಾರೆ. ಈ ರೀತಿಯ ಒಂದು ಘಟನೆಯಿಂದ ಚಿಕ್ಕ ಮಕ್ಕಳು ಪಾಪ ಈ ರೀತಿ ಒಂದು ಘಟನೆ ಆಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳು, ಆಯತಪ್ಪಿ ಬೈಕ್ ಬಿದ್ದಿದೆ, ಹಿಂದ್ಗಡೆಯಿಂದ ವಾಹನಗಳು ಬರ್ತಾ ಇರುತ್ತೆ. ಅದೃಷ್ಟವಶಾತ್ ಇವರು ಪಾರಾಗಿದ್ದಾರೆ. ರಗಡ ಮೇಲೆ ಬೈಕ್ ಸಮೇತ ಮಕ್ಕಳು ಬಿದ್ದಿದ್ದಾರೆ. ಏನೂ ತೊಂದರೆ ಆಗಿಲ್ಲ. ಆದರೆ ಇದೆಲ್ಲ ಆಗ್ತಾ ಇರೋದಕ್ಕೆ ರೀಸನ್ ಗುಂಡಿಮಯ ರಸ್ತೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯ. ಅಲ್ಲಿ ಕಾಮಗಾರಿ ನಡೀತಾ ಇದೆ, ತಗಡುಗಳನ್ನ ಹೆಂಗ್ ಬೇಕಂಗ್ ಬಿಸಾಕ್ ಹೋಗಿದ್ದಾರೆ ರೋಡ್ನಲ್ಲಿ. ಈ ರೀತಿ ಅವಾಂತರಗಳಾಗ್ತಾ ಇರೋದಕ್ಕೆ ಇಷ್ಟೆಲ್ಲ ನಿರ್ಲಕ್ಷ್ಯವೇ ಕಾರಣ. ಕೂಡಲೇ ರೋಡನ್ನ ಕ್ಲಿಯರ್ ಮಾಡಬೇಕು, ಸರಿ ಮಾಡಬೇಕು. ವಿರಾಮದ ನಂತರ ಮತ್ತೆ ಸ್ವಾಗತ. ರಾಜಧಾನಿಯಲ್ಲಿ ಹದಗೆಟ್ಟ ರಸ್ತೆಯಿಂದ ಯಾವ ಕ್ಷಣದಲ್ಲಿ ಯಾವ ರೀತಿಯ ಅವಾಂತರ ಆಗುತ್ತೆ ಹೇಳೋದಕ್ಕಾಗಲ್ಲ. ಭಾರಿ ಅನಾಹುತ ಒಂದು ತಪ್ಪಿದೆ ಬೆಂಗಳೂರಿನಲ್ಲಿ. ಗುಂಡಿಯಿಂದಾಗಿ ತಪ್ಪಿ ಬಿದ್ದ ದ್ವಿಚಕ್ರ ವಾಹನ ಸವಾರ, ತಂದೆ ಜೊತೆ ಬೈಕಲ್ಲಿದ್ದ ಶಾಲಾ ಮಕ್ಕಳು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಹಿಂಬದಿಯ ವಾಹನದಿಂದ ಅದೃಷ್ಟವಶಾತ್ ಬಚಾವ್. ಬೆಂಗಳೂರಿನ ಚಂದಾಪುರದಲ್ಲಿ ಬೆಳಿಗ್ಗೆ ನಡೆದಂತಹ ಘಟನೆ. ಬೈಕ್ ಬೀಳ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೋಡಿ ಎಷ್ಟೆಲ್ಲ ನಿರ್ಲಕ್ಷ್ಯ ಅಂತಂದ್ರೆ, ಒಂದು ಕಡೆ ಸಂಪೂರ್ಣ ಗುಂಡಿಮಯ ರಸ್ತೆಗಳು, ಮತ್ತೊಂದು ಕಡೆ ಕಾಂಕ್ರೀಟ್ ತಗಡು ಏನಿವೆ ಅವನ್ನೆಲ್ಲ ರಸ್ತೆಯಲ್ಲಿ ಎಸೆದಿದ್ದಾರೆ ಅಧಿಕಾರಿಗಳು. ಬೈಕ್ ಸಹಿತ ತಗಡುಗಳ ಮೇಲೆ ಮಕ್ಕಳು ಬಿದ್ದಿದ್ದಾರೆ. ಪಕ್ಕದಲ್ಲೇ ಕರೆಂಟ್ ಕಂಬ ಇದೆ. ದೊಡ್ಡ ಅನಾಹುತದಿಂದ ಮಕ್ಕಳು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ನೋಡಿ ಆ ದೃಶ್ಯಗಳನ್ನು. ಚಂದಾಪುರದಲ್ಲಿ ನಡೆದಿರುವಂತಹ ಘಟನೆ, ಆ ಘಟನೆಯ ಸಿಸಿಟಿವಿ ಫುಟೇಜಸ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಕೂಡಲೇ ಸ್ಥಳೀಯರು ಕೂಡ ಅಲ್ಲಿ ಧಾವಿಸಿದ್ದಾರೆ. ಮಕ್ಕಳು ಅಳ್ತಾ ಇದ್ದಾರೆ, ಗಾಬರಿಯಾಗಿದ್ದಾರೆ. ಈ ರೀತಿಯ ಒಂದು ಘಟನೆಯಿಂದ ಚಿಕ್ಕ ಮಕ್ಕಳು ಪಾಪ ಈ ರೀತಿ ಒಂದು ಘಟನೆ ಆಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ. ನೋಡಿ, ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳು, ಆಯತಪ್ಪಿ ಬೈಕ್ ಬಿದ್ದಿದೆ, ಹಿಂದ್ಗಡೆಯಿಂದ ವಾಹನಗಳು ಬರ್ತಾ ಇರುತ್ತೆ. ಅದೃಷ್ಟವಶಾತ್ ಇವರು ಪಾರಾಗಿದ್ದಾರೆ. ರಗಡ ಮೇಲೆ ಬೈಕ್ ಸಮೇತ ಮಕ್ಕಳು ಬಿದ್ದಿದ್ದಾರೆ. ಏನೂ ತೊಂದರೆ ಆಗಿಲ್ಲ. ಆದರೆ ಇದೆಲ್ಲ ಆಗ್ತಾ ಇರೋದಕ್ಕೆ ರೀಸನ್ ಗುಂಡಿಮಯ ರಸ್ತೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯ. ಅಲ್ಲಿ ಕಾಮಗಾರಿ ನಡೀತಾ ಇದೆ, ತಗಡುಗಳನ್ನ ಹೆಂಗ್ ಬೇಕಂಗ್ ಬಿಸಾಕ್ ಹೋಗಿದ್ದಾರೆ ರೋಡ್ನಲ್ಲಿ. ಈ ರೀತಿ ಅವಾಂತರಗಳಾಗ್ತಾ ಇರೋದಕ್ಕೆ ಇಷ್ಟೆಲ್ಲ ನಿರ್ಲಕ್ಷ್ಯವೇ ಕಾರಣ. ಕೂಡಲೇ ರೋಡನ್ನ ಕ್ಲಿಯರ್ ಮಾಡಬೇಕು, ಸರಿ ಮಾಡಬೇಕು.